ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಹೌದು, ಸಮಾಜ ಸೇವೆಯನ್ನು ಮಾಡಿದ್ರೆ ಭಗವಂತನ ಸೇವೆ ಮಾಡಿದಂತೆ ಅಂತ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಿರತವಾಗಿರುವ, ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿದ್ದುಕೊಂಡು ಜನಸಾಮಾನ್ಯರ ಹಲವಾರು ಸಮಸ್ಯೆಗೆ ಸ್ಪಂದಿಸುವಂತಹ ಎಸ್ ಮಲ್ಲಯ್ಯನವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಎಸ್ ಮಲ್ಲಯ್ಯ ಸಮಾಜ ಸೇವಕರು. ಮೂಲತಃ ನೆಲಮಂಗಲದ ರೈಲ್ವೆ ಗೊಲ್ಲಹಳ್ಳಿ ಗ್ರಾಮದವರಾದ ಮಲ್ಲಯ್ಯನವರು ಸಮಾಜ ಸೇವೆಯಲ್ಲಿ ಭಗವಂತನನ್ನ ಕಂಡವರು. ಕೇಂದ್ರದ ಕಾರ್ಮಿಕ ಸಚಿವಾಲಯದಲ್ಲಿ ಸಹಾಯಕ ಸಿಬ್ಬಂದಿಯಾಗಿದ್ದ ಇವರು 2007ರಲ್ಲಿ ತಮ್ಮ ಹುದ್ದೆಯಿಂದ ಸ್ವಯಂ ನಿವೃತ್ತಿ ಪಡೆದು ಸಮಾಜ ಸೇವೆ, ವಾಣಿಜ್ಯ, ವ್ಯವಹಾರಗಳತ್ತ ಗಮನ ಹರಿಸಿದ್ರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾಗಿದ್ರು. ಈ ಹಿಂದೆ ನೆಲಮಂಗಲ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ರು. ಹಾಗೆ ಪಕ್ಷದ ಮಾಜಿ ಶಾಸಕರಾದ ನಾಗರಾಜು ಅವರ ಗೆಲುವಿಗೆ ಅವಿರತ ಶ್ರಮ ಹಾಕಿದ್ದಾರೆ. ಇವರ ಶ್ರೀಮತಿ ಅನಸೂಯ ಅವರು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ. ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ನಿಂದ ಸಮಾಜ ಸೇವೆ ಮಾಡುತ್ತಿದ್ದು, ಕುಟುಂಬದ ಸಂಪೂರ್ಣ ಸಹಕಾರದಿಂದ ಈ ಕಾರ್ಯ ನಡೆಯುತ್ತಿದೆ. ಕುಟುಂಬದ ಸದಸ್ಯರೆಲ್ಲರೂ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ನಿರ್ಮಲಾನಂದ ಸ್ವಾಮೀಜಿಯವರ ಕಡೆಯಿಂದ ಹಾಗೂ ನಮ್ಮ ನೆಚ್ಚಿನ ನನ್ನ ರಾಜಕೀಯ ತಂದೆ ಸಮಾನರಂಥ BS ಯಡಿಯೂರಪ್ಪನವ್ರ ಕಡೆಯಿಂದ ಇವತ್ತು ಅವಾರ್ಡ್ ತೊಗೊಂಡಿದ್ದು ನನ್ನ ಲೈಫಲ್ಲೇ ಮರೆಯಲ್ಲ. ಈ ZTVಯವರು ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ನಾಡಿನ ಎಲ್ಲ ಜನತೆಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿದ್ದೀರಿ, ಸಮಾಜ ಸೇವೆಯನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಬಂದಿದ್ದೀರಿ. ಸರ್, ನಿಮ್ಗೇನು ಪ್ರೇರಣೆ ಆಯಿತು ನಿಮ್ಮ ಬದುಕಲ್ಲಿ ಅಂತ? ಮೇಡಮ್, ನಾವು ಚಿಕ್ಕಮದುರೆ ಅನ್ನೋ ಊರಲ್ಲಿ ಹುಟ್ಟಿದ್ದು. ನಾವು ಶನೇಶ್ವರ ದೇವಸ್ಥಾನ ಇಲ್ಲಿಂದ ಬೆಂಗಳೂರಿನ 40 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನಮ್ಮ ತಂದೆ ತಾಯಿ ಸಣ್ಣದೊಂದು ಹೋಟ್ಲು ಮಾಡ್ಕೊಂಡು ಆ ಹೋಟ್ಲು ಬಿಸ್ನೆಸ್ ಮಾಡ್ತಾಯಿದ್ರು. ನಾವು 7 ಜನ ನಾವು ಅಣ್ಣ ತಮ್ಮದಿರು. ಅದರಲ್ಲಿ ನಾನು 6ನೇವನು. ಓದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ನಮಗೆ. ಏನೋ ಒಂದು ಮಾಡಬೇಕು ಅಂದಾಗ ನಮಗೆ ಡ್ರೈವಿಂಗ್ ಬಗ್ಗೆ ಜಾಸ್ತಿ ಆಸಕ್ತಿ ಇತ್ತು. ಆವಾಗ ಒಂದು ಲಾರಿಯಲ್ಲಿ ಕೆಲಸ ಮಾಡಿ, ಕ್ಲೀನರ್ ಕೆಲಸ ಮಾಡಿ, ಆ ಡ್ರೈವರ್ ನಂತರ ನಾವೇ ಸ್ವಂತ ಗಾಡಿ ಹಾಕಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೋ. ನಮ್ಮ ಊರವ್ರದೇ ಫಸ್ಟ್ ಗಾಡಿ ಕೊಟ್ಟಿದ್ದೆ ಅವರು, ಮಾರ್ಚಿಕಣ್ಣವ್ರ ಮಕ್ಕಳು. ಅವರು ಲಾರಿ ಬಸ್ಸು ಎಲ್ಲ ಓಡಿಸ್ಕೊಂಡಿದ್ದೋ ನಾವು. ಆಮೇಲೆ ನಾವೇ ಓನಾಗಿ ಏನೋ ಮಾಡಬೇಕು ಅಂತ ಅವ್ರ ಕಡೆಯಿಂದನೇ ಫೈನಾನ್ಸ್ ತೊಗೊಂಡು ಒಂದು ಕಾರ್ ತೊಗೊಂಡು ವ್ಯವಹಾರ ಮಾಡ್ಕೊಂಡು ಹಂಗೆ ಬರ್ತಾಯಿದ್ದೋ. ಆ ರೀತಿಯೇ ಆದಾಗ ರಾಜಕೀಯ ನಾವು ಇರಬೇಕಾದ್ರೆ ಗೋರ್ಮೆಂಟ್ ಕೆಲಸ ನಮಗೆ ಒಂದು ಇಂಟ್ರ್ಯೂ ಬಂತು. ಆವಾಗ ಎಲ್ಲ ಎಂಪ್ಲಾಯ್ಮೆಂಟ್ ಕಾರ್ಡ್ ಆಫೀಸಿಂದ ಬರೋದು. ಕಾರ್ಮಿಕ ಇಲಾಖೆಗೆ ಬಂತು ಒಂದು ಇಂಟ್ರ್ಯೂ ಬಂದಾಗ ನಾವೇನು ಮಾಡಿದೆ, ಇಂಟ್ರ್ಯೂ ಹೋಗಿ ಬಂದಾಗ ಕೆಲಸ ಇಮ್ಮಿಡಿಯೇಟಾಗಿ ಕೆಲಸ ಆಯ್ತು ನಮಗೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್ ಕೆಲಸ ಇತ್ತು. ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೋ ನಾವು. 11 ವರ್ಷ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಊರಲ್ಲಿ ಸಮಾಜ ಸೇವೆಯೂ ನಮ್ಮ ಅಣ್ಣ ಎಲ್ಲ ನಮ್ಮ ಕುಟುಂಬನೇ ಸ್ವಲ್ಪ ರಾಜಕೀಯದಲ್ಲಿ ಇದ್ದರು. ಪುನಃ ನಮಗೂ ಅವ್ರ ಹಿಂದೆ ಮುಂದೆ ಎಲ್ಲ ಓಡಾಡ್ತಿದ್ವಲ್ಲ, ಸರಿ ಅಂತ ಹೇಳಿ ಇದ್ಕೊಂಡಾಗ ನಾನು ಕೆಲಸ ನೋಡ್ಕೊಂಬರೋಕ್ಕೆ ಕೆಲಸದ್ದು ಇಂಟ್ರ್ಯೂ ಮಾಡ್ಕೊಂಬಂದೆ. ಮದುವೆನೂ ಹಾಗೆ ಫಸ್ಟ್ ಹೆಣ್ಣು ನೋಡ್ಕೊಂಬಂದೆ. ಮದುವೆಗೆ ಹೆಣ್ಣು ನೋಡ್ಕೊಂಬಂದ್ಮೇಲೆ ಇಂಟ್ರ್ಯೂ ಬಂತು. ಇಂಟ್ರ್ಯೂ ಮದುವೆ ಫಿಕ್ಸ್ ಆಗೋಯ್ತು. ಒಂದು 6 ತಿಂಗಳು ಕೆಲಸಕ್ಕೆ ಸೇರಿದಾಗ ಮದುವೆಗೆ ರಜೆ ಕೊಡಲ್ಲ ಅನ್ನೋ ಒಂದು 6 ತಿಂಗಳು ಮುಂದಕ್ಕೆ ಮದುವೆ ಹಾಕಿದ್ರು. ನಾನು ಫಸ್ಟ್ ಅಪಾರ್ಟ್ಮೆಂಟು ಬಳ್ಳಾರಿಯಲ್ಲಿ ಸಿಕ್ತು. 6 ತಿಂಗಳು ಬಳ್ಳಾರಿಯಲ್ಲಿ ಕೆಲಸ ಮಾಡಿದೆ. ಪುನಃ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಹಾಗೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೋ. ನಾವು 11 ವರ್ಷ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲೇ ಬೆಂಗಳೂರಲ್ಲಿದ್ದೋ. ಪುನಃ ಊರ ಕಡೆ ಜಾಸ್ತಿ ನಮ್ಗೆ ಕಾಂಟ್ಯಾಕ್ಟ್ ಇತ್ತು. ಊರ ಕಡೆ ಹೋಗೋದು ಬರೋದು ಮಾಡ್ತಾಯಿದ್ದೋ. ಸಣ್ಣ ಪುಟ್ಟ ಜಮೀನು ಕೊಡಿಸೋದು ತಗೊಳೋದು ಆವಾಗಲಿಂದನೇ ನಾವು ಮಾಡ್ತಾಯಿದ್ದೋ.
ಮಾಡ್ತಾ ಇದ್ದಾಗ ನಮ್ಮ ಬಾಮೈದವ್ರು ಒಂದು ಸ್ವಲ್ಪ ಫೈನಾನ್ಸಲ್ಲಿ ಜೋರಾಗಿದ್ದು, ನಮ್ಮ ಸಣ್ಣ ಓಕೆ. ಅವರು ಬಂಡವಾಳ ಹಾಕೋರು ಏನಕನ ಬಿಸ್ನೆಸ್ಗೆ ಅಂತ ಹೇಳಿ. ಅವರು ನಮ್ಮ ಅತ್ತೆಯವರ ಅಣ್ಣ ಸೋಮಣ್ಣ ಅಂತ, ಪಟೇಲ್ ಸೋಮಣ್ಣ ಅಂತ ಇದ್ರು. ಅವರು ಫೈನಾನ್ಸಲ್ಲೆಲ್ಲ ಜೋರಾಗಿದ್ದಾಗ ಅವರು ದುಡ್ಡು ಹಾಕೋರು, ಯಾವ್ದಕ್ಕನ ಹೇಳಲಿ ಲ್ಯಾಂಡ್ಗೆ ದುಡ್ಡು ಹಾಕೋರು. ಅವಾಗ ಜನ ಏನು ತಿಳ್ಕೊಂಬಿಟ್ರು, ಇವ್ರದೇ ದುಡ್ಡು ಅಂದ್ಕೊಂಬಿಟ್ರು. ಅವಾಗ ಅವ್ರ ಕಡೆಯಿಂದ ನಾವು ಬಿಸ್ನೆಸ್ ಮಾಡಿ ಅವರು ಯಾವುದಕ್ಕೆ ನಾವು ಹೇಳಿದ್ರು ದುಡ್ಡು ಹಾಕ್ತಿದ್ರಾಗಿಂದ ಏನಾಯಿತು, ಅವಾಗ ಹಂಗೆ ಬಿಸ್ನೆಸ್ ಜಮೀನು ಕೊಡಿಸೋದು. ನಮ್ಮದು ಶನಿವಾರ ಭಾನುವಾರ 2 ದಿನ ರಜೆ ಇರೋದು, 5 ದಿವಸ ಕೆಲಸ ಇರೋದು. ಆ ರಜೆ ಟೈಮಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರುವ. ಅದೇ ರೀತಿ ಕಂಟಿನ್ಯೂ ಆಗಿದ್ದಾಗ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು. ಒಳ್ಳೆ ಅವಕಾಶ ಬಂದರೆ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ಆವಾಗ ಯಡಿಯೂರಪ್ಪನವರು ನಮ್ಮ ಊರಿಗೆ ಬಂದರು, ಗುರುವಂದನಾ ಕಾರ್ಯಕ್ರಮ ಸಿದ್ಧಗಂಗಿ ಸ್ವಾಮಿಗಳದ್ದು ಗುರುವಂದನ. ನಮ್ಮದು ಟೆಂಟ್ ಹೌಸ್, ಆ ಕಾಲಕ್ಕೆ ಟೆಂಟ್ ಹೌಸ್ ಇಟ್ಟಿದ್ದೆ ನಾನು. ಆ ಟೆಂಟ್ ಹೌಸ್ ಇದ್ದಾಗ ಗುರುವಂದನಾ ಕಾರ್ಯಕ್ರಮ ಫುಲ್ಲು ನಮ್ಮದೇ ಶಾಮಿಯಾನ ಉಚಿತವಾಗಿ ಕೊಟ್ಟು ನಾವು ಶಿವಕುಮಾರ ಸ್ವಾಮೀಜಿಯವ್ರದ ಹುಟ್ಟಿದ ಹಬ್ಬಕ್ಕೆ ಮಾಡಿದಾಗ, ಆವಾಗ ಯಡಿಯೂರಪ್ಪನವ್ರನ್ನ ಇನ್ವೈಟ್ ಮಾಡೋಕೆ ಹೋದಾಗ ಬಂದರು ಕಾರ್ಯಕ್ರಮಕ್ಕೆಲ್ಲ. ಅಲ್ಲಿ ಓಡಾಡೋದೆಲ್ಲ ನೋಡಿದ್ರು, ಯಾರಪ್ಪ ಇವರು ಅಂತ ಅಂದ್ಬಿಟ್ಟು ಸಿದ್ಲಿಂಗ ಸ್ವಾಮಿ ಅಂತ ಅವರು ಯಡಿಯೂರಪ್ಪನವ್ರ PA. ನಾವು ಇನ್ವೈಟ್ ಮಾಡೋಕೆ ಹೋಗ್ತಿದ್ದು ಬರ್ತಿದ್ದು. ಕಾಂಗ್ರೆಸ್ ಆಡಳಿತ, ನಾವು BJP ನಾವೇನೆ. ನಮ್ಮ ಮನೆಗೆ ಅವಾಗ ನಮ್ಮ ಅಣ್ಣವರೆಲ್ಲ ಮಾಡ್ತಾಯಿದ್ರು. ನಾವು ರಾಜಕೀಯ ಕೆಲಸದಲ್ಲಿದ್ದಲ್ಲ, ಅಷ್ಟೊಂದೇನು ಇದ್ದಿದ್ದಿಲ್ಲ. ನಮ್ಮನ್ನು ಅವರು ಸಿದ್ಲಿಂಗ ಸ್ವಾಮಿ ಅವರು ಯಡಿಯೂರಪ್ಪನವ್ರ PA ಆಗಿದ್ದರು. ಅವ್ರು ಕೇಳಿ ಏನು ನೀವು ಏನು ಕೆಲಸ ಮಾಡ್ತೀರಾ ಅಂದ್ರೆ, ಹಿಂಗೆ ರಾಜಕೀಯ ಹಿಂಗೆ ಊರಲ್ಲೇ ಇದ್ದೀನಿ ನಾನು ಅಂದರೆ, ಕೆಲ್ಸಕ್ಕೆ ಹೋಗೋದು ಹೇಳಿರಲಿಲ್ಲ ಅವಾಗ ನಾನು. ಆವಾಗ ಬನ್ನಿ ನೀವು ಒಂದು ಸರಿ ಮನೆಗೆ ಅಂದರು. ಆ ಗುರುವಂದನ ಕಾರ್ಯಕ್ರಮ 2-3 ಸರಿ ನಾವು ಇನ್ವೈಟ್ ಮಾಡೋಕ್ಕೆ ಹೋಗಿದ್ದೋ ಬಂದಿದ್ದೋ, ಅಷ್ಟು ಜೋರಾಗಿ ಹಳ್ಳಿಯಾಗ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಗುರುವಂದನ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಲ್ಲಿ ಅದು ತುಂಬ ಯಶಸ್ವಿ ಆಯಿತು. ಆವಾಗ ಸಾಹೇಬರು ಮುಖ್ಯಮಂತ್ರಿ ಏನು ಅಲ್ಲಿರಲಿಲ್ಲ ಅವಾಗ. ಆವಾಗ ನಮ್ಮನ್ನು ನೋಡಿ ಹಿಂಗೆ ಅವ್ರು ಸಿದ್ಲಿಂಗ ಸ್ವಾಮಿಯವ್ರು ನೀವು ಪಾರ್ಟಿಗೆ ಬರ್ತೀರಾ ನೀವು, ಆವಾಗ ನಮ್ಮ ಮದುವೆ ಹುಳಿ ಬಂದು ನೆಲಮಂಗಲ ತಾಲೂಕಿಗಿತ್ತು. ಬರ್ತೀನಿ ಅಂದ್ಬಿಟ್ಟೆ ನಾನು. ಬರ್ತೀನಿ ಅಂತ ಅಂದಾಗ ಏಕ್ದಮ್ ನನಗೆ ತಾಲೂಕು ಅಧ್ಯಕ್ಷರು ಪೋಸ್ಟ್ ಕೊಟ್ಟು ಒಂದೇ ಸರಿ ಫಸ್ಟ್ ಸ್ಟಾರ್ಟಿಂಗೇ ತಾಲೂಕು ಅಧ್ಯಕ್ಷರು ನೆಲಮಂಗಲದಲ್ಲಿ ಸಿಕ್ತು. ಯಾಕೆಂದರೆ ನಮ್ಮ ಅಣ್ಣ ಎಲ್ಲ ರಾಜಕೀಯ ಮಾಡ್ಕೊಂಬತ್ತಿದ್ರು. ಅದು ನಮಗೆ ನೋಡಿ ಸಂಘಟನೆ ಮಾಡ್ತೀರ ನೀವೆಲ್ಲ ಅಂತಂದರು. ಆಯಿತು ಮಾಡ್ತೀನಿ ಅಂತ ಅಂದ. ನಮ್ಮ ಅದೃಷ್ಟನೋ ಭಗವಂತ ಅದೃಷ್ಟ, ಆವಾಗ ಏನಾಯಿತು, ನಾನು ಅಧ್ಯಕ್ಷ ಆಗಿ ಒಂದು 6 ತಿಂಗಳು ವರ್ಷಕ್ಕೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಾಗ ಮುಖ್ಯಮಂತ್ರಿಗೆ MLAನೂ ಗೆದ್ದುಬಿಟ್ರು ನಮ್ಮಲ್ಲಿ. ನೆಲಮಂಗಲದಲ್ಲಿ MLAನೂ ಗೆದ್ದರು. ನಾವು ಹೇಳ್ದವ್ರಿಗೆ ಕೊಟ್ಟರು, ನಾಗರಾಜ್ ಅಂತ ಕೊಟ್ಟರು. ಅವರು ನಮಗೆ ತುಂಬ ಮಾಸ್ಟರ್ ಆಗಿದ್ದರು. ಅವ್ರ ಅವರ ಬಾವವರು ಡಾಕ್ಟರ್ ಮರಿಯಪ್ಪ ಅಂತ ಇದ್ದರು. ಅವರು ಮುಂಚೆ ಎಲ್ಲ ಓಡಾಡ್ತಿದ್ರು. ಅವ್ರ ಕಡೆಯಿಂದ ನಾವೇನು ಮಾಡಿದ್ರು, ಮಾಸ್ಟ್ರಿಗೆ ಇವ್ರು ಕೊಟ್ಟರೆ, ಅವರು ಡಾಕ್ಟರ್ ಮರಿಯಪ್ಪ ಅವ್ರು ಇರಲಿಲ್ಲ, ಅವ್ರ ಬದಲು ಇವ್ರು ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ, ಅವಾಗ ಅಲ್ಲಿ ನೆಲಮಂಗಲದಲ್ಲಿ ಬರೋದೇ ಇಲ್ಲ ಅನ್ನೋ ಒಂದು ಇದಿತ್ತು. ಕೊಟ್ಟರು ನಾಗರಾಜ್ ಅವ್ರಿಗೆ. ನಾನೇ ಅವಾಗ ತಾಲೂಕು ಅಧ್ಯಕ್ಷ ಆಗಿದ್ದೆ. ಅಧ್ಯಕ್ಷ ಆದರೆ ಈ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ ಅಂತ ಒಂದು ಸ್ವಲ್ಪ ರಿಸೈನ್ ಮಾಡಿದ್ದೆ ನಾನು. ರಿಸೈನ್ ಮಾಡಿದ್ದು ಗೊತ್ತಿರಲಿಲ್ಲ ಊರಲ್ಲಿ, ನಾನು ರಿಸೈನ್ ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ. ಆವಾಗ ಕಮಿಷನರ್ ಹತ್ರ ನಾವು ಚೆಂದಾಗಿ ಅವ್ರ ತಾವು ಕೆಲಸ ಮಾಡ್ಕೊಂಡು, ಯಾಕೆ ರಾಜಕೀಯಕ್ಕೆ ಹೋಗ್ತಾ ಇದೆಯಾ ಏನು ಅಂತ ಕೇಳಿದ್ರು. ಇಲ್ಲ ಸರ್ ಹಿಂಗೆ ಹೋಗ್ತೀನಿ ನಾನು ಅಂತ ಹೇಳಿದಾಗ ಅವರು ಆಯಿತು ಒಳ್ಳೇದಾಗಲಿ, ನೀನು ಎಲ್ಲಿದ್ದರೂ ಒಳ್ಳೇದಾದೇ ಆಗ್ತದೆ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ರಾಜಕೀಯ ರಮಣಕುಮಾರ್ ಅಂತ ಹೇಳಿ ಹೈದ್ರಾಬಾದ್ನವರು, ಅವರು ಅವಾಗ ಕಮಿಷನರ್ ಆಗಿದ್ದರು. ಅವ್ರಿಗೆ ಹೇಳಿದೆ ನಾನು, ಅವರ ಫ್ಯಾಮಿಲಿನೂ ಒಂದು ಸ್ವಲ್ಪ ಆಂಧ್ರದಲ್ಲಿ ರಾಜಕೀಯನೇ. ಆಯಿತು ಹೋಗಿ ವಿಜಯವಾಡ ಅವರು ಮಾವರವರು, ಆಯಿತು ಮಾಡಪ್ಪ ನೀನು ಅಂತಂದು. ಪುನಃ ಅಲ್ಲಿಂದ ಬಂದವನು ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ ನಾವು. ಆಡಳಿತ ಬಂತು, ಆಡಳಿತ ಸರ್ಕಾರ ಬಂದ ಮೇಲೆ ಪುನಃ ನನಗೆ ಸರ್ಕಾರ BJP ಸರ್ಕಾರ ಬಂದಾಗ ರಾಜ್ಯಾಧ್ಯಕ್ಷರು ಬಂದುಬಿಟ್ಟು ಸದಾನಂದ ಗೌಡರಿದ್ದರು, ವಿರೋಧ ಪಕ್ಷ ನಾಯಕರು ಯಡಿಯೂರಪ್ಪನವರಿದ್ದರು. ಪುನಃ ನಮಗೆ ಸರ್ಕಾರ ಬಂದಾಗ MLAನೂ ಬಂತು. ನಮಗೆ ಅಧ್ಯಕ್ಷರು ಪೋಸ್ಟು ಪ್ಲಾನಿಂಗ್ ಅಥಾರಿಟಿ ನೆಲಮಂಗಲಕ್ಕೆ ಅಧ್ಯಕ್ಷನ ಮಾಡಿದ್ರು. ಅಧ್ಯಕ್ಷನ ಮಾಡಿದ್ರೆ ಅದರಲ್ಲಿ ಒಂದು ಕಂಡೀಷನ್ ಇತ್ತು. ಏನಂತ ಕಂಡೀಷನ್ ಇತ್ತು ಅಂದರೆ, ಎಜುಕೇಷನ್ ನಂದು ಕಮ್ಮಿ ಇತ್ತು. ಅದರಿಂದ ಏನು ಮಾಡಿದ್ರು, ಇಲ್ಲ ರಾಜಕೀಯದಲ್ಲಿ ಎಲೆಕ್ಷನಲ್ಲಿ ಗೆದ್ದಿರಬೇಕು, ಇಲ್ಲ ಲಾಯರ್ ಆಗಿರಬೇಕು, ಇವೆಲ್ಲ ಕಂಡೀಷನ್ ಇತ್ತು. ನನಗೆ ಗೊತ್ತಿರಲಿಲ್ಲ. ಆಗ್ಬಿಟ್ಟವು ನಾವು. ಆಗ್ಬಿಟ್ಟು ಅದು ಕೇಸ್ ಹಾಕ್ಬಿಟ್ರು.
ಕೇಸ್ ಹಾಕಿದ್ರು ಸರ್ಕಾರ ಬಂದು ಒಂದು 6 ವಾರದಲ್ಲಿ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರನೇ ಬಂದು ನಿಂತು ಕೋರ್ಟಲ್ಲಿ ಹೇಳಿ ಇದು ಮಾಡ್ತು. ಪುನಃ ನಾನು ನನ್ನ ರಾಜಕೀಯ ಜನ ಇನ್ನೂ ಅದು ಆಟ ಬಂತು, ಇನ್ನೂ ಜಾಸ್ತಿ ಬೆಳಿಬೇಕು ಅಂದಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತೆ, ಎಲೆಕ್ಷನ್ನಲ್ಲಿ ಗೆದ್ದೆ. ಪುನಃ ನನ್ನ ಸಾಹೇಬರು ಪ್ಲಾನಿಂಗ್ ಅಥಾರಿಟಿಗೆ ಅಧ್ಯಕ್ಷನ್ ಮಾಡಿದ್ರು. ನಂಬಿಕೆ ಗಳಿಸಿ, ಇಲ್ಲಾಂದ್ರೆ ಆಗಕ್ಕಾಗಲ್ಲ. ಯಾಕೆಂದ್ರೆ ನಾವು ಒಬ್ಬರೇ ಅಲ್ಲ. ಇವತ್ತು ನೋಡ್ತಾ ಇದ್ರೆ ಯಾವ್ದಾನ ಒಂದು ಪೋಸ್ಟ್ ಇನ್ನೊಂದು ಅವನು ಕಂಟಿನ್ಯೂ ಆಗಬೇಕಾದ್ರೆ ಅವ್ರ ವ್ಯಕ್ತಿತ್ವ ಎಲ್ಲ ನೋಡೇ ಕೊಡೋದು, ಸುಮ್ಮನೆ ಯಾರು ಕೊಡಲ್ಲ. ಅದರಿಂದ ಎಲ್ಲ ಪಕ್ಷದಲ್ಲಿ ಅಷ್ಟೇ ಕೆಲಸ ಮಾಡ್ಕೊಂಡು ಜನದ ಜೊತೆಗೆ ಯಾವುದೂ ಕಂಪ್ಲೇಂಟ್ ಬರ್ದಂಗಿದ್ದಾಗ ಅದು ರಾಜಕೀಯ ನಮಗೆ ಮುಂದುವರಿತು. ಆ ನಂತರ ಹಂಗೆ ಇದ್ದಾಗ ನಮ್ಮ ಮಿಸ್ಸಸ್ ಅವ್ರ ಹೆಸರಲ್ಲಿ ಒಂದು ಚಿಕ್ಕ ಮದುವೆಯಲ್ಲಿ ಒಂದು ಲ್ಯಾಂಡ್ ತೊಗೊಂಡಿದ್ದು. ಅವರು ಆವಾಗ ಮುಂಚೆ ಡೆವಲಪರ್ ಆಗಿದ್ದಾಗೇನೆ ಆ ದೇವಸ್ಥಾನಕ್ಕೆ, ಚಿಕ್ಕ ಮದುವೆ ಶನೇಶ್ವರನ ದೇವಸ್ಥಾನಕ್ಕೆ ಒಂದು ಜಾಗ ಕೊಟ್ಟ ಮೇಲಂತೂ ತುಂಬ ನಮಗೆ ಅನುಕೂಲ ಆಯಿತು. ನಾವು ಯಾವ ಜಮೀನಿಗೆ ಕೈ ಇಕ್ಕಿದ್ರೂ ಅದರಲ್ಲಿ ಲಾಭ ಬರೋಂಗಾಯ್ತು. ಆ ದೇವಸ್ಥಾನಕ್ಕೆ ಅರ್ಧ ಎಕರೆ ಕೊಟ್ಟಿದ್ದೀವಿ. ಆ ಜಾಗದಲ್ಲೇ ಇವತ್ತು ದಾಸೋಹದ ಬಿಲ್ಡಿಂಗ್ ಆಗಿದೆ ನೋಡಿ. ಆ ಕಾಲಕ್ಕೆ 40 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಅದು. ಅವತ್ತು ಕಮರ್ಷಿಯಲ್ ಕನ್ವರ್ಷನ್ ಮಾಡಿಸಿದಂಥ ಜಾಗನ ನಮ್ಮ ತಾಯಿಯವ್ರ ಹೆಸರಲ್ಲಿ 5 ಕುಂಟೆ ಇತ್ತು, ನಮ್ಮ ಮಿಸ್ಸಸ್ ಹೆಸರಲ್ಲಿ 14 ಕುಂಟೆ ಇತ್ತು. ಅದನ್ನು ಡೊನೇಟ್ ಮಾಡಿದೋ ದೇವಸ್ಥಾನಕ್ಕೆ ಚಿಕ್ಕಮಂದ್ರೆಗೆ. ಯಾಕೆಂದ್ರೆ ಅಲ್ಲಿಂದನೇ ನಾವು ಬಂದಿದ್ದು, ಅಲ್ಲಿಂದನೇ ನಾವು ಸಣ್ಣ ಹೋಟ್ಲಿಂದ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ನಮ್ಮ ಅಣ್ಣದೇರು ಪೊಲೀಸ್ ಕೆಲಸಕ್ಕೆ ಹೋಗ್ಕೊಂಡು ಎಲ್ಲ ಬಡತನ ಜಾಸ್ತಿ, ಅವರೆಲ್ಲ ಕಷ್ಟಪಟ್ಟಿದ್ರಿಂದನೇ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ನಾವು ಸಮಾಜ ಸೇವೆ ಏನನ್ನ ಮಾಡಬೇಕು ಅಂದಾಗ ನಾವು ದುಡಿದಿದ್ರಲ್ಲಿ ನಮ್ಮದು ಬಿಸ್ನೆಸ್ ಬಂದು ಶಾಮಿಯಾನ ಹೋಟ್ಲು ಇತ್ತು, ದಾವಸ್ಪೇಟೆಯಲ್ಲಿ ಹೋಟ್ಲು ಇತ್ತು. ಅದೇ ಕಾರ್ಯ ಎಲ್ಲ ಮಾಡ್ಕೊಂಡು ಬರ್ತೇವೆ. ಟೆಂಟ್ ಹೌಸು ತುಂಬ ನಮಗೆ ಸಕ್ಸಸ್ ಆಯಿತು. ಆಮೇಲೆ ನಮ್ಮ ವಿಶ್ವಣ್ಣವ್ರ ಜೊತೆಯಲ್ಲಿ ಕೊರೋನಾ ಟೈಮಲ್ಲಿ ಎಲ್ಲಿ ಬರ್ನಿಂಗ್ ಮಾಡ್ತಾರೋ ಆ ಜಾಗದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದೆವು ನಾವು. ಅದು ನಮ್ಮ ಎಷ್ಟು ಒಳ್ಳೇದಾಯಿತು ಅಂದರೆ ಅಷ್ಟು ಒಳ್ಳೇದಾಯಿತು. ನಮ್ಮ ಮಕ್ಕಳು ಸಹ ಅಲ್ಲೇ ನಿಂತು ಊಟ ಅಲ್ಲೇ ಅಡುಗೆ, ಇಲ್ಲಿ ಬಸವನದೇವ್ರ ಮಠದಲ್ಲಿ ಸ್ವಾಮೀಜಿ ಅವ್ರನ್ನ ಕೇಳಿದು ಅಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಕೊಡಿ ಅಂತ ಕೊಟ್ಟು ಎಲ್ಲ ಇಲಾಖೆಗೆ ಪೊಲೀಸ್ಗೆ ಒಂದು ಗ್ರೂಪ್ ಮಾಡ್ಕೊಂಡು, ಕೊರೋನಾ ಗ್ರೂಪ್ ಅಂತ ಹೇಳಿ ಮಾಡ್ಕೊಂಡು ಅಲ್ಲಿ ಎಲ್ಲ ಸಹಾಯ ಮಾಡೋರು. ಅಲ್ಲಿ ಬಸವನದೇವ್ರ ಮಠದಲ್ಲಿ ನಾವು ಅಡುಗೆ ಮಾಡಿಸಿ ಅಲ್ಲಿ ಇದಕ್ಕೆ ಬರ್ನಿಂಗ್ ಮಾಡೋ ಜಾಗಕ್ಕೆ ವಿಶ್ವಣ್ಣ ಅವರು ನಮ್ಗೆ ಹೇಳಿದ್ರು ಹಿಂಗೆ ಅಲ್ಲಿಗೊಂದು ಸ್ವಲ್ಪ ಊಟ ಡೈಲಿ ಕಳಿಸ್ಬೇಕು ಅಂತ. ಆಯಿತು ನಾನು ಕಳಿಸ್ತೀನಿ ಅಣ್ಣ, ಇಲ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವೆಲ್ಲ ಲೀಡ್ರುಗಳೆಲ್ಲ ಅಲ್ಲಿ ಸೇರ್ ಮಾಡಿದಾಗ ಅಲ್ಲಿಂದ ನಾವು ಬರ್ನಿಂಗ್ ಮಾಡೋ ಜಾಗ ಇವತ್ತು ಯಾರನ್ನ ಊಟಕ್ಕೆ ಕಳ್ಸಿದ್ರೆ ನಾಳೆ ಓದ್ತಿರಲಿಲ್ಲ ಅಲ್ಲಿ. ಯಾಕೆಂದರೆ ಹೆಣ ಅಥವಾ ಯಾರು ಬರ್ತಾ ಇರಲಿಲ್ಲ. ಕೊರೋನಾ ಡೈಲಿ 60, 70, 100 ತನಕ ಹೋಗೋದು. ಅಲ್ಲಿ ಬರ್ನಿಂಗ್ ಮಾಡೋಕೆ ಆಗ್ತಿದೆ 60, ಒಂದು ಡೈಲಿ 60 ಅಂತ ಇತ್ತು. 100, 120 ಬಂದ್ಬಿಡವು. ಆದ್ರೂ ನಿಲ್ಲಿಸ್ಬೇಡ್ರಿ ಅಂತ ಹೇಳಿ ಮಾಡಿ ಅದನ್ನು ವಾಪಸ್ ಕಳಿಸ್ಬೇಡಿ ಅಂತ ಹೇಳಿ ತಂದ ಮೇಲೆ ಅಲ್ಲಿ ವಾಪಸ್ ತಗೊಂಡೋಗಿ ಆಗ್ತಿರ್ಲಿಲ್ಲ. ಅಲ್ಲಿ ಊಟ ತಗೊಂಡೋಗೋರು ಎಲ್ಲ ಹೆದರ್ ಬಿಡೋರು. ಟೀ ಕಾಫಿ ಬಿಸಿನೀರು ಕೊಡಬೇಕಲ್ಲ, ಯಾರು ತಣ್ಣೀರು ಕೊಡೋಂಗೇ ಇಲ್ಲಲ್ಲ. ಆವಾಗ ಯಾರೆಲ್ಲ ಓಡೋಗ್ಬಿಡೋರು. ನಾವೇನು ಮಾಡೋದು, ಬೆಳಗ್ಗೆ ನಮ್ಮ ಇಬ್ಬರು ಮಕ್ಕಳು ಪ್ರವೀಣ್, ನವೀನ್ ಅಂತ, ಬೆಳಗ್ಗೆ ಅವ್ರು ಹೊರಟ್ರೆ ರಾತ್ರಿ ನಾವು 10:30, 11 ಗಂಟೆಗೆ ಮನೆಗೆ ಹೋಗ್ತಾ ಇದ್ದಿದ್ದು. ಅಲ್ಲಿ ಊಟ ಎಲ್ಲ ಇಲ್ಲಿ ಎಲ್ಲ ಇಲ್ಲ, ಒಂದು ಹೋಟ್ಲ್ ಇಲ್ಲ, ಏನೂ ಇಲ್ಲ. ನೆಲಮಂಗಲದಾಗ ಎಲ್ಲ ಒಂದೇ ತವ ಅಡುಗೆ ಮಾಡಿ ಎಲ್ಲ ಇಲಾಖೆಯವರು ಅಲ್ಲೇ ಬರಬೇಕಾಯ್ತು ಊಟಕ್ಕೆ. ಕೆಲವು ಎಲ್ಲಿ ಡ್ಯೂಟಿ ಮಾಡ್ತಾರೆ ಅಲ್ಲಿಗೆ ಊಟ ಕಳಿಸ್ಬೇಕಾಯ್ತು. ಆ ಥರ ಮಾಡ್ಕೊಂಡು ಮಾಡ್ದೋ. ಡೈಲಿ ಬೆಳಗ್ಗೆ ಒಂದು 5,000 ಜನಕ್ಕೆ, ಮಧ್ಯಾಹ್ನ ಒಂದು 5,000 ಜನಕ್ಕೆ, ಸಾಯಂಕಾಲ ಒಂದು 2,000 ಜನಕ್ಕೆ ಸ್ಟಾಪ್ ಮಾತ್ರ ಅಲ್ಲಿ ಇದ್ದಿದ್ದು. ಆ ಥರ ಮಾಡ್ಕೊಂಡು ಬಂದೋ. ಅದು ನಮಗೆ ತುಂಬ ಯಶಸ್ವಿಯಾಗಿ. ನಿಮ್ಮ ಈ ಜೀವನವನ್ನು ನಾವು ನೋಡ್ತಾ ಹೋಗೋದಾದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಕುತೂಹಲ, ನಿಮ್ಮ ಬಾಲ್ಯ, ಬದುಕು, ವಿದ್ಯಾಭ್ಯಾಸ, ನೀವು ಎಷ್ಟು ಜನ ಮಕ್ಕಳು, ಕಡು ಕಷ್ಟದ ಜೀವನ ಏನಾದರೂ ಇತ್ತಾ ಅಥವಾ ಮೇಡಮ್? ನಮ್ಗಿಲ್ಲ, ನಮ್ಮ ಅಣ್ಣದಿರ್ಗಿತ್ತು. ನಾವು ಬರುವಾಗೆಲ್ಲ ಪೊಲೀಸ್ ಕೆಲಸಕ್ಕೆ ನಾವು 7 ಜನ ಅಣ್ಣ ತಮ್ಮದಿರು, ನಾನು 6ನೇವನು. ಅದರಲ್ಲಿ 3 ಜನ ಪೊಲೀಸ್ ಇಲಾಖೆಯಲ್ಲಿ ಇದ್ರು. ಅವರೆಲ್ಲ ಕಷ್ಟಪಡೋರು. ನಮ್ಗೇನು ಅಂಥ ದೇವ್ರು ಕಷ್ಟ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ನಮ್ಗೆ ಓದೋಕ್ಕೆ ನಮ್ಮ ತಾಯಿ ಅವರ ಈಗಲೂ ಅವರು ವಾರ 15 ದಿನಕ್ಕೆ ತಾಯಿ ಮನೆ ಅಂತ ನಮ್ಮ ತಾಯಿ ಮನೆಗೆ ಹೋಗ್ತಾ ಇರಲಿಲ್ಲ ಅವರು. ನಮ್ಮ ಅಷ್ಟೇ ಆ ಕಾಲದಲ್ಲಿ ಅಷ್ಟು ಮಾಡ್ಕೊಂಡು ನಮ್ಮ ತಂದೆ ತೀರೋದ್ರು. ಎಲ್ಲ ನಮ್ಮ ತಾಯಿನೇ, ನಮ್ಮ ಅಣ್ಣನೇ ಎಲ್ಲ ನಿಂತ್ಕೊಂಡು ಮಾಡಿದ್ರು. ನಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೆ ನಾನು ಕೇಳೋದು ನನ್ನ ಮಕ್ಳಿಗೂ ಅಷ್ಟೇ. ಇವತ್ತು ನನ್ನ ಮಕ್ಳು ಡಿಗ್ರಿ ಮಾಡ್ಕೊಂಡವ್ರೆ, ಆದರೆ ನಾನು ಬಿಸ್ನೆಸ್ಸಲ್ಲಿ ಹಾಕಿದ್ದೀನಿ. ಯಾಕೆಂದ್ರೆ ಎಲ್ಲರೂ ಗೌರ್ಮೆಂಟ್ ಕೆಲಸ ಬೇಕು, ಎಲ್ಲರೂ IAS ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇಕ್ಕೊಂಬಾರ್ದು. ಮಕ್ಕಳು ನೋಡ್ಬೇಕು ಅವ್ರು ಏನಕ್ಕೆ ಇದ್ದಾರೆ, ಅವ್ರು ಯಾವುದಕ್ಕೆ ಮಾಡ್ತಾರೆ ಅನ್ನೋದಕ್ಕೆ ಕಡೆಗೆ ಬೆಲೆ
ಗೌರವ ಕೊಟ್ಟರೆ ಇದಾಗುತ್ತೆ. ನಾವೆಲ್ಲ ಓದ್ರಿ ಅಂತ ಅವ್ರ ತಲೆ ತಿನ್ನೋದು, ಅವ್ರಿಗೆ ಏನು ಕೆಲಸನ ಹಂಗಾರೆ ಎಲ್ಲ ಅದೇ ಆಗ್ಬಿಟ್ಟು ರೈತರು ಯಾರಾಗೋರು, ಕೆಲಸ ಮಾಡೋರು ಯಾರು, ಡ್ರೈವರ್ ಆಗೋರು ಯಾರು, ಖಂಡಿತ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಆಸಕ್ತಿ ಇರೋದು ಮಾಡಿಸಿ. ಮಕ್ಕಳ ಬಗ್ಗೆ ಇವತ್ತು ತುಂಬ ಒಂದು ಎಚ್ಚರಿಕೆನೂ ಇರಬೇಕು. ಎಲ್ಲ ಕೆಲಸಕ್ಕೆ ಹೋಗ್ತಾರ, ಏನು ಮಾಡ್ತಾರೆ, ಅಥವಾ ಊರಲ್ಲಿ ಇವತ್ತು ಏನು ಮಾಡ್ತಾರೆ, ತಂದೆ ತಾಯಿ ದುಡ್ದು ಬಿಡ್ತಾರೆ, ಮಕ್ಳ ಕಡೆ ಕೇರ್ ಮಾಡಗಲ್ಲ. ನಮ್ಗೆ ಹಂಗೆ ಮಾಡಗಲ್ಲ. ನಮ್ಮ ಅಣ್ಣ ಬರ್ತಾರೆ ಡ್ಯೂಟಿಯಿಂದ, ನಮಗೆ ಜೀವ ಹಿಂಗೆ ಅದರಿಂದ ಅರ್ಧ ಓದೋಕ್ಕಾಗ್ತಿರಲಿಲ್ಲ ನಮಗೆ. ಎಲ್ಲ ಅಣ್ಣ ಕೇಳ್ತಾನೆ ಕೇಳೋಕ್ಕಾಗ್ತಿರ್ಲಿವಲ್ಲ ಅಂತ, ಇಲ್ಲಪ್ಪ ನಾನು ಓದಲ್ಲ, ನನಗೆ ನಿನಗೇನೋ ಇಂಟ್ರೆಸ್ಟ್ ಅಂತ ನಮ್ಮ ಅಣ್ಣ ಕೇಳೋರು. ಇಲ್ಲ ಅಣ್ಣ ನಾನು ಹಿಂಗೆ ಮಾಡ್ತೀನಿ. ಆವಾಗ ಆಯ್ತು ಮಾಡು ಅಂತ ನಮ್ಮ ಅಣ್ಣವರು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು, ಚಂದ್ರು ಅಂತ 3ನೇ ಅಣ್ಣ, ಅವರು ನಮಗೆ 2ನೇವರು. ಅವರು ನಿಮ್ಗಾದ್ರೂ ಒಂದು ಇಚ್ಛೆ, ಅದ್ರ ರಾಜಕೀಯವು ಸಮಾಜ ಸೇವೆವು ಅನ್ನೋ ಒಂದು ಭಾವನೆ, ಆದ್ರೆ ನಿಮ್ ಧರ್ಮಪತ್ನಿ ಕೂಡ ನಿಮ್ ಜೊತೆ ಸಾಥ್ ಕೊಡ್ತಾರಲ್ಲ, ಅದಂತೂ 100ಕ್ಕೆ ಸತ್ಯ. ಅವರು ಒಂದು ಸ್ವಲ್ಪ ನಮ್ಮ ಬಾಮೈದವರು, ನಮ್ಮ ಅತ್ತೆಯವ್ರ ಅಣ್ಣ ಸೋಮಣ್ಣವ್ರು, ಅವರೆಲ್ಲ ಜೋರಾಗಿರೋವಂಥವ್ರು. ಅವರು ನಮಗೆ ಕೆಲಸ ಆದಮೇಲೂ ಸಹ ಈ ರಿಯಲ್ ಎಸ್ಟೇಟ್ಗೆಲ್ಲ ದುಡ್ಡು ಎಲ್ಲ ಇದು ಮಾಡಿ ಅವರು ಹೆಚ್ಚಿಗೆ ಸಹಕಾರ ಕೊಟ್ಟರು. ಮನೆಯಲ್ಲಿ ಯಾವತ್ತು ಮನೆ ಫ್ಯಾಮಿಲಿ ನೆಮ್ಮದಿ ಇಲ್ಲ ಅಂದರೆ ರಾಜಕೀಯ ಮಾಡೋಕ್ಕಾಗಲ್ಲ. ಯೂಶಲಿ ಹೆಂಗಾಗುತ್ತೆ ಅಂದ್ರೆ ಸರ್, ಸಮಾಜ ಸೇವೆ ಹಂಗೆ ಹಿಂಗೆ ಅಂತ ನೀವು ಬೆಳಗ್ಗೆ ಹೋದವ್ರು ರಾತ್ರಿ ಬರ್ತೀರಿ, ನಮ್ಗೆ ಯಾಕದ್ ಬೇಕು, ನಾವ್ ಹೆಂಗೋ ಸೆಟ್ಲ್ ಆಗಿದ್ದೀವಿ ಸಾಕು, ಈ ತರದ್ ಭಾವನೆ ಇರುತ್ತೆ. ಬಟ್ ಅವರು ನಿಮ್ ಜೊತೆ ಕೈ ಜೋಡಿಸ್ಕೊಟ್ರಲ್ಲ. ಆ ವಿಷಯದಲ್ಲಿ ಅವರು ನಾವು ಜಿಲ್ಲಾ ಪಂಚಾಯತಿ ನಿಲ್ಸಿದ್ದೆ, ಬರೀ ಅವ್ರನ್ನ ಆ ಜಿಲ್ಲಾ ಪಂಚಾಯತಿ ಬರೀ 625 ಓಟಿಂದ ಹೋಯ್ತು. ಅವಾಗ ಶಾಸಕರು ಇರಲಿಲ್ಲ ನಮ್ಮಲ್ಲಿ. ಅವಾಗ ಅಂಥ ಟೈಮಲ್ಲಿ 625 ಓಟಿಂದ ಸೋತರು. ಕಾಂಗ್ರೆಸ್ ಕ್ಯಾಂಡಿಡೇಟೇ ಹಾಕಲಿಲ್ಲ. JDS BJP ಎರಡೂ ಒಂದೇ ಆಗಿ ಅವಾಗ ಕಾಂಗ್ರೆಸ್ಸೂ ದಳ ಒಂದಾಗ್ಬಿಟ್ಟು ಒಂದು ಕ್ಯಾಂಡಿಡೇಟ್ ಹಾಕ್ಬಿಟ್ರು. ನಾ BJP ಒಂದೇ ಆಗದು. ಆ ಕಾಲಕ್ಕೇನೆ ನಮ್ಮ ಮಿಸ್ಸಸ್ ಬರೀ 625 ಓಟಿಂದ ಜಿಲ್ಲಾ ಪಂಚಾಯತಿ ಸೋತಿದ್ರು. ಆಮೇಲೆ ನಾವು ರಾಜಕೀಯ ಅದೇನು ಕಂಟಿನ್ಯೂ ಮಾಡಿ, ನಗರಸಭೆಗೂ ಪುರಸಭೆ ಇತ್ತು, ಪುರಸಭೆ ಎಲೆಕ್ಷನ್ನಲ್ಲೂ ಅಷ್ಟೇ. ಅಲ್ಲಿ ಈಗ ಮಾಡ್ತಾ ಇರೋದು ತುಂಬ ಒಳ್ಳೇದು. ಓಟಿದ್ದು ಎಲ್ಲ ತೆಗಿತಾ ಇರೋದು ನಮ್ಗೆ ಆ ಏರಿಯಾ ನೀವು ಓಡಾಡ್ಬಿಟ್ಟು ಎಷ್ಟೇ ಓಡಾಡಿದ್ರು ಆ ಓಟ್ ಸಿಗ್ತಾನೆ ಇಲ್ಲ. ಅವರು ಮಾಡ್ತಾ ಇರೋದು ಒಳ್ಳೇದದು. ಅಲ್ಲಿ ನಾವು ಯಾವ ಮನೆಗೂ ಎಲ್ಲ ಬರ್ಕೊಂಬಂದ್ರೂ ಓಟ್ ಲೀಸ್ಟ್ ಸಿಗ್ತಾ ಇರಲಿಲ್ಲ. ಅವ್ರು ನಮ್ಗೆ ಆಪೋಸಿಟ್ ಇರೋರು ಹಳಬ್ರು, ಅವ್ರೇನು ಮಾಡ್ಕೊಂಬಿಡೋರು ಹೊರಗಡೆ ವೋಟರ್ಸ್ನ ಮಾಡ್ಕೊಂಬಿಟ್ಟು ಅವ್ರ ಅಡ್ರೆಸ್ ಯಾವುದೂ ಸಿಗ್ತಾ ಇರಲಿಲ್ಲ ನಮಗೆ. ವೋಟರ್ ಲಿಸ್ಟಲ್ಲಿ ಹೆಸರಿರೋದಷ್ಟೇ. ಮನೆ ನೀವು ನಗರಸಭೆ ಎಲ್ಲಿ ಹುಡುಕಿದ್ರು ಅವ್ರ ಮನೆ ಸಿಗ್ತಾ ಇರಲಿಲ್ಲ. ನಾವು 2 ಸರಿ ಅದೇ ಥರ ಫೇಲ್ ಆದ ನಾವು. ನಾನು ಆ ಊರಲ್ಲಿ ಒಂದೇ ಊರಲ್ಲಿ ನಿಂತ್ಕೊಳಕ್ಕಾಗಲಿಲ್ಲ, ಪಕ್ಕದೂರಲ್ಲಿ ಹೋಗಿ ನಿಂತ್ಕೊಂಡೆ ನಾನು. ಅಲ್ಲಿ ನಿಂತ್ಕೊಂಡಾಗ ಅವರು ನಮ್ಗೆ ಹೆಚ್ಚಿಗೆ ಸಹಕಾರ ಕೊಟ್ಟು ಊರಿನಲ್ಲಿ ನೀವು ನಿಂತ್ಕೊಳ್ಳಿ, ನಂದು ಓಟೇ ಇಲ್ಲ ಊರಲ್ಲಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅಲ್ಲಿ ಓಟಿದ್ರೆ ಆ ವ್ಯಾಪ್ತಿಯೊಳಗೆ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಇಲ್ಲ ನೀವು ನಿಂತ್ಕೊಳ್ಳಿ, ನಾವು ಸಪೋರ್ಟ್ ಮಾಡ್ತಿದ್ದ ಊರಲ್ಲಿ ರಾಜಕೀಯ ಇದ್ದೇ ಇರ್ತದೆ. ಅದರಲ್ಲೂ ಅಲ್ಲೂ ಗೆಲ್ಲಿಸಿದ್ರು ನಮ್ಮ ಮಿಸಸ್ನ. ನಾನು ನಿಂತ ಜಾಗದಲ್ಲಿ ಹೈಯೆಸ್ಟ್ ಓಟಿಂದ ಗೆದ್ದುಬಿಟ್ರು ಅವರು. ಈ ತರ ಗೆಲುವಿದೆ ಅಂದ್ರೆ ನೀವು ಆ ಭಾಗದ ಜನರ ವಿಶ್ವಾಸ, ಅದು ನಾನು ಬಿಟ್ಟರು ಸಹ ಹೆಂಡತಿ ನಿಲ್ಸಿದ್ರು ಸಹ ನಮ್ಮ ಕ್ಯಾಟಗರಿಗೆ ಬರಲಿಲ್ಲ. ಅಲ್ಲಿ ಜೆಂಟ್ಸ್ಗೆ ಬರಲಿಲ್ಲ, ಲೇಡೀಸ್ಗೆ ಬಂದ್ಬಿಡ್ತಾರೆ. ಲೇಡೀಸ್ ನನಗೆ ಬೇಡ ಅಂದರೆ, ಇಲ್ಲ ಪಕ್ಕದವ್ರಲ್ಲಿ ನೀವು ನಮ್ಮೂರಲ್ಲಿ ನಿಂತ್ಕೊ ಬರ್ರಿ ಅಂತ ಅಂದಾಗ ಅಲ್ಲೋಗಿ ನಿಂತ್ಕೊಂಡೆ ನಾನು. ಇಲ್ಲಿ ನಮ್ಮ ಮಿಸ್ಸಸ್ ಗೆದಿಸ್ತಾರೋ ಇಲ್ವೋ ಏನಪ್ಪ ಮಾಡೋದು, ನಮ್ಗಿನ್ನ ಪ್ರಬಲವಾದವ್ರೆ ಆಪೋಸಿಟ್ ಇರೋದು ಅಂತ. ನಮ್ಗೆ ಆಪೋಸಿಟ್ ಕ್ಯಾಂಡಿಡೇಟ್ಗಿನ್ನ 50% ವೋಟ್ ರೈಸ್ ಆಗಿ ತೊಗೊಂಡ್ರು. ಆದ್ದರಿಂದ ಅವರು ಈ ಸರಿ ಸಹ ನಾನು ಏನು ಬೇಡ ಅನ್ನೋದು, ಇಲ್ಲ ನೀವೇ ನಿಂತ್ಕೊಬೇಕು. ಮೊನ್ನೆ ರೀಸೆಂಟಾಗಿ ಒಂದು ಸಮುದಾಯ ಭವನ ಮಾಡಿದೋ ನಾವು, ಒಂದು 80 ಲಕ್ಷಕ್ಕೆ ವೆಚ್ಚದಲ್ಲಿ ಮಾಡಿದೋ, ಸರ್ಕಾರದಿಂದಲ್ಲ ಅದು ದಾನಿಗಳಿಂದ. ಒಬ್ಬರೇ ದಾನಿಗಳು 45 ಲಕ್ಷ ಕೊಟ್ಟರು. 45 ಲಕ್ಷ ಅದಕ್ಕೆ ಡೊನೇಟ್ ಮಾಡಿದ್ರು. ಅವ್ರನ್ನೇ ಕರ್ಕೊಂಬಂದು ಗೋರ್ಮೆಂಟ್ ಜಾಗದಲ್ಲೇ ನಾವು ಮೀಟಿಂಗಲ್ಲಿ ಅಪ್ರೂವಲ್ ತೊಗೊಂಡು ಆ ಜಾಗನ ಹಿಂಗೆ ಸಮುದಾಯ ಭವನ ಮಾಡೋದಕ್ಕೆ ಅಂತ. ಏಕೆಂದರೆ ಸಮುದಾಯ ಭವನ ಮಾಡಬೇಕು ಅಂದರೆ ಈಗ ಒಂದು 10 ಲಕ್ಷನೋ 20 ಲಕ್ಷನೋ ಸರ್ಕಾರದಿಂದ ಬರೋದು ಮಾಡೋಕ್ಕಾಗಲ್ಲ. ನಾವು ವ್ಯವಸ್ಥಿತವಾಗಿ ಒಳ ಕ್ರೀಡಾಂಗಣ, ತಿರ್ಗಾ ಸಮುದಾಯ ಭವನ ಎಲ್ಲ ಒಂದರಲ್ಲೇ ಆಗಂಗೆ 60/80 ಮಾಡಿ ತುಂಬ ಹೈಟ್ಯಾಕಾಗಿ 80 ಲಕ್ಷ ಖರ್ಚಾಯ್ತು ಅದಕ್ಕೆ. ಒಂದು ಪೋಸ್ಟ್ ಆಫೀಸ್ ಸಹ ಊರಲ್ಲಿಲ್ಲ. ನಾವು ಹುಡುಗರಿಂದನೂ ಪೋಸ್ಟ್ ಆಫೀಸ್ಗೆ ಒಂದು ಬಾಡಿಗೆ ಮನೆಯಲ್ಲಿ ಚಿಕ್ಕ ಮನೇಲಿತ್ತು. ಅದು 20ಕ್ಕೆ 24 ಅಡಿ ಉದ್ದ ಒಂದು ಪೋಸ್ಟ್ ಆಫೀಸ್ನ, ಅದು ದಾನಿಗಳಿಂದಾನೆ.
ನಾವು ಅದನ್ನು ದಾನಿಗಳು ನೀವೇನೋ ಈ ತರ ಯೋಚನೆಗಳು ಇಟ್ಕೊಂಡು ಬಂದಿದ್ದೀರಿ ಅಂದ್ರೆ ಸಹಕಾರ ನೀಡ್ತಾರೆ. ಆಟೋಮೆಟಿಕ್ ಆಗುತ್ತೆ. ಅಯ್ಯೋ ಇವತ್ತು ದಾನಿಗಳು ಅವ್ರನ್ನ ಅಪ್ರೋಚ್ ಮಾಡಬೇಕು, ಹೋಗಿ ಕೇಳಿದ್ರೆ ಹಿಂಗ್ ಮಾಡಿ ಅಂದ್ರೆ ಹಾ. ಅವಾಗ ಅವ್ರು ಬರ್ತಾರೆ. ಖಂಡಿತ, ಇಲ್ಲ ಸುಮ್ಮನೆ ಯಾರು ಇವತ್ತು ನನ್ನ ಹತ್ರ ದುಡ್ಡು ಐತೆ ತಗ ಅಂತ ಯಾರು ಬರಲ್ಲ. ಹಾ. ಅವ್ರನ್ನ ಅಪ್ರೋಚ್ ಮಾಡಿದಾಗ ಹೋಗಿ ನಾವು ಕುಂತು ಮಾತಾಡಿದಾಗ ಸುಮಾರು 80 ಲಕ್ಷದ ಒಂದು ಕೇವಲ 2 ತಿಂಗಳೊಳಗೆ ಕೆಲಸ ಮುಗಿಸ್ತು. 2 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ವರ್ಕ್ ಮಾಡಿ 2 ತಿಂಗಳೊಳಗೆ ಇನಾಗ್ರೇಷನ್ ಮಾಡಿ ಅವ್ರನ್ನೇ ಕರೆಸಿ ಹಾಲಿ MLA ಮಾಜಿ MLA ಎಲ್ಲ ಕರೆಸಿ ನೋಡಿ ಹಿಂಗೆ ಮಾಡಿದ್ದೀವಿ ಅಂತೇಳಿ ಒಂದೊಬ್ಬ ಬಡಬಗ್ರು ಆರಾಮಾಗಿ ಮಾಡ್ಬೋದು. ಏನು ಅದರಲ್ಲಿ ಏನು ತೊಂದರೆ ಇಲ್ಲ. 2,000 ಜನಕ್ಕೂ ಜಾಗ ವ್ಯವಸ್ಥೆ ಇದೆ ಇಲ್ಲಿ. ಒಂದು ತಪ್ಪಲೆ ಸಾಮಾನು ಒಂದು ತರಬೇಕಾಗತ್ತೆ. ಆ ರೀತಿ ಮಾಡ್ಕೊಂಡು ಹೋಗಿ ಸಮುದಾಯ ಭವನನ್ನು ಅಲ್ಲೇ ಅನುಕೂಲ ಆಗಿದೆ, ಮಾಡ್ಬೋದು. ಯಾವ ಕಾರಣಕ್ಕೂ ಯಾವುದೂ ತೊಂದರೆ ಇಲ್ಲ. ದೇವಸ್ಥಾನಗಳೆಲ್ಲ ರೆಡಿ ಆಯಿತು. ಈಗ ನೀವು ಬಿಜೆಪಿಯಲ್ಲಿ ಸಕ್ರಿಯವಾಗಿರೋದ್ರಿಂದಾಗಿ ಸಂಘಟನೆ ಅನ್ನೋದು ಬಹಳ ಮುಖ್ಯ. ಹೇಗಿದೆ ಸಂಘಟನೆ? ನಾನು ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ. ನನ್ನ ಜೊತೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ರಾಮಕೃಷ್ಣಪ್ಪನವರು ಅಂತವ್ರೆ. ಅದಕ್ಕೆ ನನ್ನ ನೆಚ್ಚಿನ ಗೆಳೆಯ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅಂತವ್ರೆ. ಅವ್ರನ್ನ ನಾವು ಒಂದು ಸ್ವಲ್ಪ ಸೀನಿಯರ್ ಆಗಿರೋದ್ರಿಂದ ಇಂಥವ್ರು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಸಹ ಅವ್ರಿಗೆ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆಲ್ಲ ವಿಷಯ ಮುಟ್ಟಿಸಿ ಹಿಂಗೆ ಇವ್ರು ಪರವಾಗಿಲ್ಲ ಇವ್ರು ಮಾಡಿ ಅಂತಂದಾಗ ಅವರು ಎಲ್ಲರ ಅಭಿಪ್ರಾಯನೂ ಕೇಳ್ತಾರಲ್ಲ ಸೀನಿಯರ್ಸ್ ಮಾಡಿ ಅವರು ಸಹ ಆಗಿ ಎಲ್ಲರೂ ಪಕ್ಷದ ಸಂಘಟನೆಗೆ ಎಲ್ಲಾ ಕಾರ್ಯಕ್ರಮನೂ ನಾವು ಒಟ್ಟಿಗೆ ಸೇರಿ ಪಕ್ಷದ ವತಿಯಿಂದ ಈ ತರದ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಅಂದಾಗ ಪಕ್ಷ ಹೆಂಗ್ ಸಪೋರ್ಟ್ ಮಾಡುತ್ತೆ? ರಾಜ್ಯಾಧ್ಯಕ್ಷರು ಇರ್ಬೋದು, ಯಡಿಯೂರಪ್ಪನವರು ಎಲ್ಲರೂ ಸಹಕಾರ ಮಾಡ್ತಾರೆ. ಯಾವುದಕ್ಕೂ ಏನು ನಮ್ಗೆ ಮಾಡಬೇಡಿ ಅನ್ನೋದಾಗ್ಲಿ ಅಥವಾ ಹಿಂಗ್ ಮಾಡಿ ಅನ್ನೋದಾಗ್ಲಿ ಬರಲ್ಲ. ನಾವು ಈ ತರ ಡೊನೇಟ್ ಮಾಡಿದ ಪಕ್ಷದ ಹೆಸರು ಹೇಳಲ್ಲ. ಎಲ್ಲಾ ಪಾರ್ಟಿಯವ್ರನ್ನೂ ಕರಿತೀವಿ ನಾವು, ಆದ್ರೆ ಪಕ್ಷದ್ದು ಇದು ಅಂತ ಇದ್ ಮಾಡಲ್ಲ. ಯಾವ ದೇವಸ್ಥಾನಕ್ಕೂ ನಾವು ಯಾರ ಹೆಸರನ್ನು ಅಲ್ಲಿ ಇದು ಮಾಡಿಲ್ಲ. ಸಾಕಷ್ಟು ನಾವು ಬಸವಣ್ಣನ ದೇವಸ್ಥಾನ ಮಾಡಿದಾಗ ನಮ್ಮ ತಾಯಿಯವ್ರ ಹೆಸರು ಆಗ್ತದೆ, ಇಂಥ ಕುಟುಂಬದವರು ಹಾಗೂ ಊರಿನ ಗ್ರಾಮಸ್ಥರು ಅಂತ. ಅಲ್ಲಿ ಸಾಲ್ಟೇಜ್ ಏನು ಬರ್ತದೋ ಅದನ್ನ ನಾವು ಹಾಕೊಂಡು ಮಾಡೋ ಅಂಥದ್ದನ್ನ ಅದರಲ್ಲೂ ನಾವು ಇಷ್ಟು ಕೊಟ್ಟೋ ಅಂತ ಏನು ಹಾಕ್ಸಿಲ್ಲ. ಎಲ್ಲ ದಾನಿಗಳಿಂದನೇ ಅಂತಲೇ ಅವ್ರ ದಾನಿಗಳು ಕೊಟ್ಟವ್ರದೆಲ್ಲ ಹಾಕಿಲ್ಲ. ಅಲ್ಲಿ ಸಹಾಯ ಮಾಡಿದವ್ರು ನಮ್ಗೆ ಕೊಟ್ಟವರು ಸಹ ನೀವು ಹಾಕ್ರಿ ಅಂತ ಯಾರೂ ಕೇಳಿಲ್ಲ. ನಮ್ಮ 2 ದೇವಸ್ಥಾನ ಮಾಡಿದ್ದೀವಿ, ಅಲ್ಲಿ ಯಾರ ಹೆಸರು ಸಹ ಇಲ್ಲ. ಈ ಸಮುದಾಯ ಭವನಗೂ ಅಷ್ಟೇ. ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಇದು ಯಾವಾಗ ಆರಂಭ ಮಾಡಿದ್ರು? ಅದು ನಾನು ಫಸ್ಟು ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರಾಗಿದೆ. ಆ ಸ್ವಾಮೀಜಿಯವರು ಬಂದು ಹಿಂಗೆ ಮಾಡಬೇಕು ಅಂದರು. ಅವರು ಬಿಸ್ನೆಸ್ ಏನಲ್ಲ ಅದು. ಅವರು ಏನೋ ಒಂದು ಟ್ರಸ್ಟ್ ಮಾಡ್ಕೊಂಡು ಎಲ್ಪ್ ಮಾಡೋ ಅಂಥವ್ರು. ವಿದೇಶದಿಂದ ಅವ್ರ ಫಂಡ್ ಬರ್ತದೆ. ಅವ್ರಿಗೂ ಸಹ ಲೋಕಲಲ್ಲಿ ತೊಂದರೆ ಕೊಟ್ಟರು. ನಾವು ಯಾವುದೋ ಒಂದು ನಮ್ಮ ವೈಯಕ್ತಿಕವಾಗಿ ಯಾವುದೋ ನಾವು ಇಷ್ಟಪಡದೆ ಅವ್ರನ್ನ ಕೇಳಿದಾಗ ನಮ್ಗೆಲ್ಲ ರೀತಿಯೂ ಸಹಕಾರ ಕೊಟ್ಟರು. ಇಡೀ ಊರಿಗೆ ನೀವು ನಮ್ಮ ಪಂಚಾಯತಿ ಕುಡಿಯೋ ನೀರು ಘಟಕ ಅವ್ರ ಕಡೆಯಿಂದನೇ, ಇಡೀ ಪಂಚಾಯತಿಗೆ ಫಿಲ್ಟರ್ ನೀರ್ದೆಲ್ಲ ಅವ್ರ ಕಡೆಯಿಂದನೇ ಮಾಡಿಸಿದ್ದೀವಿ. ಇನ್ನು ನಮ್ದು ಒಂದೇ ಊರು, ನಾನು ಒಂದೇ ಊರು ಅಂತ ಮಾಡ್ಕೊಂಡಿಲ್ಲ ನಾನು. ಇಡೀ ನಮ್ಮ ಪಂಚಾಯತಿಗೆ. ಆಮೇಲೆ ಬಡ ಮಕ್ಕಳು ಓದೋರಿಗೆ, ಓದೋಕ್ಕಾಗೋದೇ ಇಲ್ಲ ಅಂದವ್ರಿಗೆ ಫೀಸ್ ಕಟ್ತಾರೆ. ಆಮೇಲೆ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲು ಮಾಡಿದ್ದಾರೆ. ಎಲ್ಲ ಮಾಡಿದಾಗ ಈಗ ಇದನ್ನ ಹೋಗಿ ಕೇಳಿದೋ ನಾವು, ಹಿಂಗೆ ನೋಡಿ ಹಿಂಗೆ ಮಾಡ್ಬೇಕು ಸ್ವಾಮೀಜಿ ಅಂತ. ಶ್ರೀನಿವಾಸ ಸ್ವಾಮೀಜಿ ಅಂತ ಅಲ್ಲಿ ಏರಿಯಾದವರು MD ಬಂದು ಅವರೇ ಸ್ವಾಮೀಜಿ. ಅವ್ರು ಆಯಿತು ಮಾಡೋಣ ಅಂತಂದು ಅವ್ರು 45 ಲಕ್ಷ, ನಾವು ಒಂದು 20-25 ಲಕ್ಷ ಆಗ್ಬೋದು ಅಂತ ಫಸ್ಟು ಒಂದು ಶೀಟ್ ಹಾಕ್ಬಿಟ್ಟು ಮಾಡೋಣ ಅಂತ. ಆಮೇಲೆ ಇಲ್ಲ ಹಂಗೆ ಮಾಡಿದ್ರೆ ಬೇಡ ಹಿಂಗೆ ಮಾಡೋಣ ಅಂತ ಹೇಳಿ ಅದು ರಂಗಮಂದಿರನೂ ಆಗುತ್ತೆ, ಒಳ ಕ್ರೀಡಾಂಗಣ ಆಗುತ್ತೆ, ಎಲ್ಲ 3 ಅದರಲ್ಲೇ ಆಗುತ್ತೆ ಜಾಗದಲ್ಲಿ. ಆ ಜಾಗದಲ್ಲಿ ಅದಕ್ಕೆ ಕೇಳಿದಾಗ ಅವರು ಹೆಚ್ಚಿಗೆ ಮನಸ್ಸು ಕೊಟ್ಟು ಆಯಿತು ಮಾಡ್ರಿ ಅಂತ ನೋಡಿ. ಅವ್ರು ಇಲ್ಲದಿದ್ರು ಆಗ್ತಿರ್ಲಿಲ್ಲ ಅದು. ನೀವು ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಧರ್ಮಪತ್ನಿ ಕೂಡ ಈ ಸಮಾಜ ಸೇವೆಯಲ್ಲಿ ಹೆಂಗೆ ತೊಡಗಿಸ್ಕೊಂಡಿದ್ದಾರೆ, ನನ್ನ ಮಕ್ಕಳು ಕೊರೋನಾ ಟೈಮಲ್ಲಿ ಹೆಂಗೆ ನಿಂತ್ಕೊಂಡ್ರು ಅನ್ನೋದು ಹೇಳ್ತಾ ಇದ್ರಿ. ಊರಿನ ಜನ ನೀವೇ ಬೇಕು, ಆ ಥರದ ಮನೋಭಾವ ಇದೆ. ಅಂದ್ರೆ ಸಂಪೂರ್ಣ ಸಹಕಾರವನ್ನ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಹೇಳಿ, ಜನರ ಸಹಕಾರ ಹೆಂಗಿದೆ ಊರಲ್ಲಿ? ಮೇಡಮ್, ಅವರಿಂದ ಇವತ್ತು ನಾನು ನೆನ್ನೆನೂ ಸಹ ನಮ್ಮೂರಲ್ಲಿ ನಾನು ಮಾತಾಡಿದೆ. ನೀವೆಲ್ಲರೂ ಒಪ್ಪಿದ್ರೆ ಆಗಲಿ, ಇಲ್ಲ ನಂಗೆ ಬೇಡ ಸಾಕು ಬೇರೆಯವ್ರಿಗೆ ಬಿಟ್ಟು ಕೊಡೋಣ ಅಂತ. ಈಗ ನಾವು 15 ವರ್ಷ ಹಿಂಗೆ ಮಾತಾಡ್ತೀವಿ, ನೀವು ಕೇಳ್ತೀರಿ, ಹಿಂಗೆ ಜನರ ಅಭಿಪ್ರಾಯ ತಗೋತೀರಿ. ಇಲ್ಲ, ನಾವೊಬ್ರು ಮಾಡೋಕ್ಕಾಗೋದೇ ಇಲ್ಲ. ಯಾವುದು ಊರಲ್ಲಿ ಎಲ್ಲ ಏನಾಗಲ್ಲ, 50% ನಮ್ಮ ಕಡೆಗೆ ಬರಬೇಕಲ್ಲ. ನಿಜ ನಿಜ. 50% ಹೂ ಅಂದ್ರೆ ಇನ್ನು 50% ಏನನ್ನಾಗಲಿ ಅವ್ರ ಅಪೋಸಿಟ್ ಇದ್ದೇ ಇರ್ತಾರೆ.
ಅವರು ಅದರಲ್ಲಿ ನನಗೆ ಗಾಡ್ ಫಾದರ್ ಆಗಿ ಸಿದ್ಲಿಂಗಪ್ಪ ಅನ್ನೋರು ನಾ ಅಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಊರಿನ ಎಲ್ಲ ಮುಖಂಡರು ಅವರು ಹೆಚ್ಚಿಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾವು ಏನೇ ಒಂದು ಕೆಲಸ ಯಾವ ಒಂದು ಸಾವಾದರೂ ಸಹ ನಾನಾಗಲಿ, ನನ್ನ ಮಕ್ಕಳಾಗಲಿ, ನಮ್ಮ ಮಿಸ್ಸಸ್ ಆಗಲಿ ಅಥವಾ ಸಿದ್ಲಿಂಗಪ್ಪ ಅನ್ನೋರಾಗಲಿ ಊರವ್ರನ್ನ ನಾನು ಊರಲ್ಲಿ ಇಲ್ಲ ಅಂದ್ರೆ ಒಂದು JCB ಇವಾಗ ಗುಂಡಿ ತೆಗಿಯಕ್ಕೆ ಯಾರೂ ಸಿಗಲ್ಲ. ಇವತ್ತು ಅದಕ್ಕೆ ಒಂದು JCB ಕಳ್ಸೋದಾಗ್ಬೋದು, ಒಂದು ಏನು ನಿಂತ್ಕೊಂಡು ಅವ್ರಿಗೇನು ಸಹಾಯ ಮಾಡೋದು ನೋಡೋದೆಲ್ಲ ಮಾಡಿ ಎಲ್ಲ ಊರಲ್ಲಿ ಇವಾಗ ನೆನ್ನೆನೂ ಸಹ ಮಾತಾಡ್ದೋ ನಾವು, ನಮ್ಮ 3 ಸರಿ ಆಯಿತು ಸಾಕು, ಬೇರೆ ಇನ್ನು ಅವಕಾಶ ಕೊಡೋಣ ಅಂತೇಳಿ. ಸೊಸೈಟಿ ಎಲೆಕ್ಷನ್ಗೂ ನಾವೆಲ್ಲ ಊರಲ್ಲಿ ಪಕ್ಷಾತೀತವಾಗಿ ಮಾಡ್ದೋ, ನಿಂತ್ಕೊಂಡು 12 ಗೆದ್ದ ನಾವು. BJP JDS 2 ಒಂದಾಗಿ 12 ಗೆದ್ದೋ. ಈ ಗ್ರಾಮ ಪಂಚಾಯತಿಗೆ ಹಂಗೆ ಬರಲ್ಲ, ಏನಾಗುತ್ತೆ ಎಲ್ಲರೂ ಪಕ್ಷದಲ್ಲಿ ಅವರು ನಿಂತ್ಕೊಬೇಕು ಅಂತಾರೆ, ನಾವು ನಿಂತ್ಕೊಬೇಕು. ಅದಕ್ಕೆ ನಾವು ಅವ್ರಿಗೆ ಹೇಳ್ದೋ, ನಾವು ಅವ್ರಿಗೆ ನೀವು ಯಾರು ಹೇಳ್ತೀರೋ ಅವರೇ ಆಗಲಿ. ಈಗ ನಮ್ಮದು 3 ಟೈಮ್ ಆಗಿದೆ, ನಮ್ಮದು ನಾನು ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ನಮ್ಮ ಮನೆಯವರು ಆಗಿದ್ದಾರೆ. ನೀವೇನು ನಿರ್ಧಾರ ತಂದಿಲ್ಲ ಬೇಡ. 3 ವರ್ಷದಿಂದ ಒಂದು ಸಣ್ಣ ಸಹ ಗಲಾಟೆಯಲ್ಲಿ ನಮ್ಮ ಪಂಚಾಯತಿ ನಮ್ಮ ಗ್ರಾಮದಲ್ಲಿ ನಡೆದಿಲ್ಲ. ಯಪ್ಪ ಕಾಂಗ್ರೆಸ್ನವ್ರಾಗ್ಬೋದು, BJP ಅವ್ರಾಗ್ಬೋದು, ದಳದವ್ರಾಗ್ಬೋದು, ಯಾವುದೋ ಒಂದು ಘಟನೆ ನಡೆದು ಸ್ಟೇಷನ್ಗೆ ಹೋಗಿದ್ದೀವಿ. ಸ್ಟೇಷನ್ ನಮ್ಮದು ಸರ್ಕಾರ ಇತ್ತು, ಇದ್ರೂ ಸಹ ನಾವು ಅವ್ನ ಎತ್ತಲಿಕ್ಕೋದು ಇವ್ನ ಎತ್ತಲಿಕ್ಕೋದು ನಮ್ಮ ಲೈಫಲ್ಲೇ ಮಾಡಲಿಲ್ಲ. ಇಲ್ಲಾಂದ್ರೆ ಆ ಥರ ಮಾಡಿದ್ರೆ 1 ಟರ್ಮ್ ಅಷ್ಟೇ, 2ನೇ ಟೈಮ್ ಯಾವ ಕಾರಣಕ್ಕೂ ಕೊಡಲ್ಲ, ಅವಕಾಶನೇ ಕೊಡಲ್ಲ. ಅದಕ್ಕೆ ನೆನ್ನೆನೂ ಸಹ ನಮ್ಮ ಹಿರಿಯರ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡಿದಾಗ, ಮೊನ್ನೆ ಸಂಕ್ರಾಂತಿ ಹಬ್ಬನೂ ಮಾಡಿದ್ರು, ಏನೇ ಮಾಡಿದ್ರು ಒಳಗಡೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಹಿಂಗಲ್ಲ ಹಿಂಗೆ ಅದೇ ಪಾರ್ಟಿ ಆಗಿರ್ಬೋದು, ಅವರು ಹಿಂಗೆ ಮಾಡೋಣ ಒಟ್ಟಿಗೆ ಅಂದಾಗ ಮಾಡ್ಕೊಂಡು ಹೋಗ್ತಾರೆ. ತುಂಬ ಅದೊಂದು ಅಂಥದ್ರಲ್ಲೂ ಸ್ವಲ್ಪ ಇದ್ದೇ ಇರ್ತಾರೆ, ಕಿರಿಕಿ ಮಾಡೋಂಥ ಇದ್ದೇ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಇಟ್ಕೊಂಡಿದ್ದೀರಿ ಮೇಡಮ್. ಇನ್ನು ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡೋದು ಕಷ್ಟ. ಅದಕ್ಕೆ ನಾನೇನಂದೆ, ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಳ್ಳಿ ಅಂದರು. ಇಲ್ಲ ನಮ್ಮ ಕೈಲಿ ಆಗಲ್ಲ, ಅಷ್ಟೆಲ್ಲ ಮಕ್ಕಳು, ನಮಗೂ ಸಂಸಾರ ಎಲ್ಲ ತುಂಬ ದೊಡ್ಡದಾಗ್ತಾ ಬರ್ತದೆ. 2 ಮಕ್ಳಿಗೂ ಮದುವೆ ಮಾಡ್ದೋ, ಎಲ್ಲ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ನಮಗೂ ಏಜ್ ಮುಂದಕ್ಕೆ ಹೋಗ್ತಾ ಇರ್ತದೆ. ಎಷ್ಟು ಬೇಕು ಅಷ್ಟೇ ಸಾಕು ಅಂತ ಹೇಳಿದಾಗ, ಇಲ್ಲ ಇದೊಂದು ಟರ್ಮ್ ನೀವು ನೋಡಿ ನಿಂತ್ಕೊಳ್ರಿ ನೀವು ಅಂತ ಅಂದಾಗ, ಈಗ ಯಾವುದೋ ಅದ್ರ ಬಗ್ಗೆ ಯತ್ನೆ ಮಾಡೋದೇ ಬೇಡ. ಇನ್ನು ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಸುಮ್ಮನೆ ಮುಂದೂಡ್ತಾವ್ರೆ. ನೀವು ಅಧಿಕಾರದಲ್ಲಿ ಇದ್ದೇನೇನೆ ಆಡಳಿತವಾಗಿ ಇವಾಗ ಗ್ರಾಮ ಪಂಚಾಯತಿ ಒಂದು ಬಲ್ಪ್ ಹೋಯ್ತು, ಒಂದು ನೀರು ಪೈಪ್ ಕಿತ್ತೋಯ್ತು ಅಂದರೆ ಎಲ್ಲ MLA ಮಾಡೋಕ್ಕಾಗಲ್ಲ. ಸರ್ಕಾರ ಅದು ಯಾಕೆ ಮುಂದೂಡ್ತಾ ಇತ್ತೋ ಗೊತ್ತಿಲ್ಲ. ಅಧಿಕಾರಿಗಳು ಯಾರ್ದು ತವನೂ ಲೋಕಲಲ್ಲಿ ನಂಬರ್ ಇರಲ್ಲ. ಆಮೇಲೆ ಅಧಿಕಾರಿಗಳು ಎತ್ತಕ್ಕೆ ಹೋಗಲ್ಲ. ಯಾವ ಊರ ಮೆಂಬರ್ ಅದನ್ನು ಈಗ ಇರಪ್ಪ ನೆಕ್ಸ್ಟ್ ಗೆದಿಸ್ಲಿ ಅಂದ್ಬಿಟ್ಟನ, ಏನೋ ಒಂದು ಪೈಪ್ ಹಾಕ್ಸೋದೋ ಒಂದು ಬಲ್ಪ್ ಹೋಗಿರೋದು ಹಾಕ್ಸ್ತಾನೆ. ಇವರು ಅದನ್ನು ಮುಂದಕ್ಕೆ ಇನ್ನೂ ನೆನ್ನೆನೋ ವಿಶ್ವಣ್ಣವ್ರನ್ನ ಕೇಳ್ದೋ ನಾವು, ಏನಣ್ಣ ಹಿಂಗೆ ಮುಂದಕ್ಕೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ. ಅವರು ಇದು ಸರ್ಕಾರದಲ್ಲಿ ಕೇಳ್ಕೊಳ್ಳೋದ್ರಿಂದ ಯಾರನ್ನ ಗೆದಿಲಿ, ಬೇಗ ಎಲೆಕ್ಷನ್ ಮಾಡಬೇಕು. ಮುಂಚೆ ಈಗ ಸರಳವಾಗಿ ಬಂದ್ಬಿಡ್ತೀವಿ, ಒಂದು ವಾರದಾಗೆ ಎಲೆಕ್ಷನ್ ಡಿಕ್ಲೇರ್ ಆಗಿ ಆ ಥರ 15 ದಿನಕ್ಕೆ ಎಲೆಕ್ಷನ್ ಆಗ್ತಾರೆ. ತುಂಬ ಒಳ್ಳೇದದು. ಟೈಮ್ ಕೊಟ್ಟಷ್ಟು ಸುಮ್ಮನೆ ಊರಲ್ಲಿ ಕೂಡ್ಸೋದು, ಗ್ಯಾಂಗ್ ಕಟ್ಟೋದು, ಆ ಥರ ನಮ್ಮ ಲೈಫಲ್ಲಿ ನಾವು ಕೆಲಸ ಮಾಡಿಲ್ಲ. ಯಾಕೆಂದರೆ ನಾವು ಮಾಡಿದ್ರೆ ಆ ಥರ ಜನ ಹಿಂಗೆ ನಮ್ಮ ಮಕ್ಕಳು ಕೂಡ್ಸಿ ಹಾಳು ಮಾಡ್ದ, ಗ್ಯಾಂಗ್ ಕಟ್ ಹಾಳು ಮಾಡ್ದ ಅಂತ ನೆಕ್ಸ್ಟ್ ಗೆಲ್ಸಲ್ಲ. ನಾವು ಆ ಥರ ನಮಗೂ ಮಕ್ಕಳಿದ್ದಾರೆ, ನಾನು ಇನ್ನೊಬ್ರು ಕೂಡಿಸಿ ಹಾಳು ಮಾಡಬೇಕು ಅಂತ ಹೋದ್ರೆ ನಮ್ಮ ಮನೆಗೆ ನಮ್ಮ ಮಕ್ಕಳು ಅದೇ ರೀತಿ ನೋಡ್ತಾರೆ. ಅದಕ್ಕಿಂತ ನಮ್ಮ ಲೈಫಲ್ಲಿ ನಾವು ಮಾಡಿಲ್ಲ. ಸಹಾಯ ನಾವು ದುಡಿದಿದ್ರೆ 50% ಖರ್ಚು ಮಾಡಲಿ, ಅದು ವೈಯಕ್ತಿಕ, ಅದು ದೇವಸ್ಥಾನಕ್ಕೆ ಆಗ್ಬೋದು, ಒಂದು ಏನಕ್ಕೆ ನಾವು ಒಂದು ಒಳ್ಳೆ ಕೆಲಸಕ್ಕೆ ನಾವು ಮಾಡ್ತೀವಿ ಹೊರತು ಕೂಡಿಸೋದು ತಿನ್ಸೋದು ಅದು ನಮ್ಮ ಲೈಫಲ್ಲಿ ಮಾಡಿಲ್ಲ. ಆಮೇಲೆ ಇವ್ರು ತಂದು ಇವ್ರಿಗೆ ಅಂತ ನಾವು ಮಾಡ್ಕೊಂಡು ಹೋಗಿಲ್ಲ. ಆ ರಾಜಕೀಯದವ್ರು ಇವತ್ತು ನಮ್ಮ ಗ್ರಾಮಸ್ಥರು ಏನು ಹೇಳ್ತಾರೋ ಅದನ್ನೇ, ಯಾಕೆಂದ್ರೆ ಅವ್ರು ಬಿಟ್ಟು ನಾವೇನು ಮಾಡಲ್ಲ. ಸಮಾಜಕ್ಕೆ ನೀವೇನು ಸಂದೇಶ ಕೊಡ್ತೀರಿ ಹಾಗಾದ್ರೆ? ಸಮಾಜಕ್ಕೆ ಯಾರು ವ್ಯಕ್ತಿ ಒಳ್ಳೆಯವನು ದುಡ್ಡಲ್ಲೇ ಅಳಿಬಾರ್ದು. ನಾನೇ ಆಗಲಿ ಇನ್ನೊಬ್ಬನೇ ಆಗಲಿ ಯಾರೇ ಆಗಲಿ, ಇವನಿಂದ ಏನು, ಇವನು ಇನ್ನೇನೇ ಏನು, ಇವನು ಹೆಂಗೆ ಬಂದ, ಏನಾದ, ಏನು ಮಾಡ್ತಾನೆ ಊರಿಗೆ ಕೆಲಸ, ಇವನು ಮಾಡ್ಬೋದಾ ಅಥವಾ ಗೆದ್ದ ಮೇಲೆ ನಾನೇ ಅಂತಾನ, ಅವೆಲ್ಲ ಆಲೋಚನೆ ಮಾಡಬೇಕು. ಸುಮ್ಮನೆ ಎಂಥವ್ರನ್ನ ಮಾಡ್ಕೊಳೋದು, ನಾನು ಸರಿ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಬೇಕು. ಅವಾಗ ನಾನು ತಿಳ್ಕೊಂಡಾಗ ನಾನು ಏನೋ ತಪ್ಪು ಮಾಡಿರ್ಬೋದು, ಅದಕ್ಕೆ ಜನ ರಿಜೆಕ್ಟ್ ಮಾಡೋದು ನನ್ನ ಅಂತ ಅವಾಗ ಗೊತ್ತಾಗುತ್ತೆ. ಅದು ಜನಕ್ಕೆ ಇರಬೇಕು. ಅದನ್ನ ಬಿಟ್ಬಿಟ್ಟು ಬಿಡು ಏನನ ಆಗಲಿ ಅನ್ನೋದು, ಯಾವನೇ ಹಂಗೋ ಇರಲಿ ಬಿಡೋದು. ಇವತ್ತಂತೂ ದಂಧೆ ಆಗ್ಬಿಟ್ಟಿದೆ. ಎಲ್ಲರೂ ರಾಜಕೀಯ ಅಂದರೆ ಏನೋ ಮಾಡಿಬಿಟ್ರೆ ಏನೋ ಅಂತ. ನೀವು ಮಕ್ಕಳನ್ನ ಸಾಯಂಕಾಲ ಎಲ್ಲ ಹೋಗ್ತಾನೆ, ಯಾರ ಹಿಂದೆ ಇದ್ದಾನೆ,
ಊರಿನ ಸಂದೇಶ ಕೊಡೋದು ನಾನಂದ್ರೆ ನನ್ನ ಜೊತೆ ಬಂದು ಕೆಟ್ಟ ಕೆಲಸ ನನ್ನ ಜೊತೆನೇ ಕಳಿಸ್ಬಾರ್ದು ಅವನ್ನ. ಹೌದು. ಇವತ್ತು ತಂದೆ ತಾಯಿದಿರು ಕೂಲಿ ಮಾಡಿ ನಾಲಿ ಮಾಡಿ ಎಲ್ಲರೂ ಇವತ್ತು ಹತ್ತಿರದ ಗಾರ್ಮೆಂಟ್ಸ್ ಆಗಿದೆ, ನರ್ಸರಿಗಳು, ಒಬ್ಬರು ಹೆಂಗಸು ಸಿಗ್ತಾ ಇಲ್ಲ ಇವತ್ತು, ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ಬಂದು ಮಕ್ಕಳು ನಾವು ಒಂದು ಗಾಡಿ ಕೊಡಿಸಿರ್ತಾರೆ, ಅದಕ್ಕೆ ಅದನ್ನು ದುರುಪಯೋಗ ಪಟ್ಕೊಬಾರ್ದು. ಅದೊಂದು ಎಚ್ಚರಿಕೆ ನಮ್ಗೆ. ಯಾಕೆಂದ್ರೆ ನಾವು ನಮ್ಮ ಅಣ್ಣದಿರು ಪೊಲೀಸ್ನವ್ರು ಇರೋದು, ನಾವು ಸಾಯಂಕಾಲ ಬಂದ್ರೆ ಏನು ಮಾಡ್ಬಿಡ್ತಾನೆ, ಬೆಳಗ್ಗೆ ಹೋಮ್ವರ್ಕ್ ಏನು ಮಾಡಿದೆ ಎತ್ ಮಾಡಿದೆ ಅಂತ ಆ ಒಂದು ಕಂಡೀಷನ್ ತಂದೆ ಇಲ್ಲ ಅಂದ್ರೂ ಅಣ್ಣ ನಾವು ಜಾಯಿಂಟ್ ಫ್ಯಾಮಿಲಿ 7 ಜನ, ಅದೇ ಒಂದು ನಮ್ಗೆ ನಡ್ಕೊಂಡು ಹೋಗ್ತಾಯಿತ್ತು. ನನ್ನ ಮಕ್ಕಳು ಸಹ ನಾವು ಅದೇ ರೀತಿ ಮಾಡ್ಕೊಂಬಂದು ನಾವು ಹೇಳಿದ ಕಡೆನೇ ಮದುವೆ ಆದರು, ನಾವೆಲ್ಲ ಒಪ್ಪಿ ಮಾಡಿದ್ದು, ಇಬ್ಬರು ಮಕ್ಕಳು ಚೆನ್ನಾಗಿದ್ದಾರೆ. ಆ ಸಂದೇಶ ಕೊಡೋದು ಅಷ್ಟೇ. ನನ್ನ ಮಕ್ಕಳನ್ನಾಗಲಿ ನಾವು ರಾಜಕೀಯಕ್ಕೆ ಹೋಗೋದು, ಅಲ್ಲಿ ನೀವು ನಿಂತ್ಕೊಂಡು ಅದು ಮಾಡು ಇದು ಮಾಡೋದಿಲ್ಲ, ನಾವು ಮಾಡಿದ್ರೆ ಸಾಕಪ್ಪ, ನೀವು ಬಿಸ್ನೆಸ್ ಮಾಡಿರಿ, ಮಾಡ್ಕೊಂಡು ಇರಿ, ಅದು ನಾವೇನಿಲ್ಲ ಅಂದಾಗ ನೀವು ಆ ಕೆಲಸಕ್ಕೆ ಹೋಗ್ರಿ, ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಸಂದೇಶ ಕೊಡೋದು ಇಷ್ಟೇ. ನಾವು ಯಾವ ಕಾರಣಕ್ಕೂ ಮಕ್ಕಳ ಬಗ್ಗೆ ತುಂಬ ಕೇರ್ ತೊಗೊಬೇಕು. ಹೆಣ್ಮಕ್ಳು ಪಾಪ ಗೊತ್ತಿರಲ್ಲ, ಅವ್ರಿಗೂ ಏನು ಎತ್ತ ಅಂತ ಖ್ಯಾತೆ ಮಾಡಬೇಕು ಅಂತಲೇ ಸ್ವಲ್ಪ ಜನ ಹೆಂಗನ ಇವ್ರು ಚೆನ್ನಾಗವ್ರಲ್ಲ, ಇವ್ರನ್ನ ಹೆಸರು ಇದು ಮಾಡಬೇಕು ಅಂತ ಇರ್ತಾರೆ. ಅದಕ್ಕೂ ಆದಷ್ಟು ಅವನು ಎಲ್ಲಿದ್ದಾನೆ, ಏನು ಮಾಡ್ತಾನೆ ಗಮನ ಇಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಲ್ಲಯ್ಯನವರು ಭಾಗಿಯಾಗಿದ್ದರು. ರಾಜಕೀಯದಲ್ಲೂ ಸಕ್ರಿಯವಾಗಿದ್ದಾರೆ, ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇವತ್ತು ಮಲ್ಲಯ್ಯನವರು ಕೊಟ್ಟಂತಹ ಒಂದು ಸಂದೇಶ ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದಾದರೆ, ಆ ಪ್ರಜೆಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಬಹಳ ದೊಡ್ಡದು. ಕೇವಲ ಪೋಷಕರ ಪಾತ್ರ ಮಾತ್ರ ಅಲ್ಲ, ಆ ಗ್ರಾಮದ ಜನ ಆ ಮಕ್ಕಳ ಮೇಲೆ ವಿಶೇಷವಾದ ಕಾಳಜಿಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಆ ಮಕ್ಕಳು ಕೂಡ ವಿಶೇಷವಾಗಿ ತಂದೆ ತಾಯಿ ಪಟ್ಟಂತಹ ಕಷ್ಟವನ್ನು ಅರಿವಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಮುನ್ನಡೆಸಬೇಕು ಅನ್ನುವಂತಹ ಸದ್ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.